Hello everyone. Welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತಾಳವನ್ನ ಇದಾಗ ಸಂಖ್ಯೆ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕ ಹಾಕ್ಬೇಕು ನಾವು. ಹಾಗಾದ್ರೆ ಸೂತ್ರ ಇ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ, ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇಲ್ಲಿ ನಾವು ಒಟ್ಟು ಫಲಿತಾಂಶವನ್ನ ಲೆಕ್ಕ ಹಾಕ್ಬೇಕು. ಸೊ ತಾಳದ ಮೇಲೆ 1ರಿಂದ 6ರವರೆಗೆ ಸಂಖ್ಯೆಗಳಿರುತ್ತೆ. ಹಾಗಾಗಿ ಇಲ್ಲಿ ಎಸ್ ಈಸ್ ಈಕ್ವಲ್ ಟು 1, 2, 5, 6 ಅಲ್ವಾ? ಹಾಗಾದ್ರೆ ಇಲ್ಲಿ ಒಟ್ಟು ಫಲಿತಾಂಶಗಳ ಸಂಖ್ಯೆ 6 ಆಗತ್ತೆ. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಪಡೆಯುವ ಒಂದು ಘಟನೆ. ಸೊ ಈ ಒಂದು ಘಟನೆಯನ್ನು ತಗೊಂಡ್ರೆ, ಸೊ ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಸೊ ಸಂಯುಕ್ತ ಸಂಖ್ಯೆಯೂ ಅಲ್ಲ ಅದು. ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವ್ದಾಗತ್ತೆ? 2, 5. ಓಕೆ, ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಒಂದು ಅದೇ ಸಂಖ್ಯೆಯಿಂದ ಭಾಗವಾಗುವಂತಹ ಸಂಖ್ಯೆ ಅಲ್ವಾ? ಹಾಗಾದ್ರೆ 1ರಿಂದ 6 ನಡುವೆ ಇರುವಂತಹ ಅವಿಭಾಜ್ಯ ಸಂಖ್ಯೆ ಯಾವ್ದಾಯ್ತು? 2, 3, 5. ಹಾಗಾದ್ರೆ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಸೊ ಇದನ್ನ ನಾವು ಸೂತ್ರದಲ್ಲಿ ಅನ್ವಯಿಸಿದಾಗ ಪಿ ಆಫ್ ಇ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6. ಸೊ ಪಿ ಆಫ್ ಇ ಈಸ್ ಈಕ್ವಲ್ ಟು 1/2 ಆಗತ್ತೆ. ಹಾಗಾದ್ರೆ ಒಂದು ದಾಳವನ್ನ ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀಯತೆಯು 1/2 ಆಗಿದೆ. ಥ್ಯಾಂಕ್ ಯು.